सच्चिदानन्दयोगीन्द्रम् प्रत्यहं प्रणमाम्यहम् सच्चिदानन्दयोगीन्द्रम् प्रत्यहं प्रणमाम्यहम्. ಇದೇ ನಮ್ಮ ಸನಾತನ ಧರ್ಮ ಭೂಮಿ. ಅನಾದಿ ವೇದ ವಿಜ್ಞಾನವನ್ನು ನಮಗೆ ದಯಪಾಲಿಸಿದ್ದು ನಮ್ಮ ಗುರು ಪರಂಪರೆಯು. ಓಂ ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಂ ಪರಾಶರಂಚ ವ್ಯಾಸಂ ಶುಕಂ ಗೌಡಪಾದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಎಂಬಂತೆ ನಾರಾಯಣ ಸದಾಶಿವರಿಂದ ಪ್ರಾರಂಭಗೊಂಡು ಶಂಕರಾಚಾರ್ಯರಿಂದ ಸುಪ್ರತಿಷ್ಠಿತವಾಗಿರುವ ವೇದಜ್ಞಾನವನ್ನು ಕರ್ನಾಟಕ ರಾಜ್ಯದ ಬೆಂಗಳೂರು ಮಹಾನಗರದಲ್ಲಿ ಶಾಸ್ತ್ರೋಕ್ತವಾಗಿ ಸಹಸ್ರಾರು ವಿಪ್ರ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದರಲ್ಲಿ ಅಗ್ರಗಣ್ಯರಾಗಿ ಕಂಗೊಳಿಸುತ್ತಿರುವಂಥವರು ವೇದ ಬ್ರಹ್ಮಶ್ರೀ ಸಂಪಿಗೆ ಶ್ರೀನಿವಾಸ ಮೂರ್ತಿ ಗುರುಗಳು. ವೇದ ಗುರುಗಳಾದ ವಿದ್ವಾನ್ ಸಂಪಿಗೆ ಶ್ರೀನಿವಾಸ ಮೂರ್ತಿಯವರು ವೇದ ವಿದ್ಯಾ ಪಾರಂಗತರು ಹಾಗೂ ಮಹಾಜ್ಞಾನಿಗಳು. ಇವರು 1959ರಲ್ಲಿ ಶ್ರೀಯುತ SN ಮಂಜಯ್ಯ ಮತ್ತು ಶ್ರೀಮತಿ ಸಾವಿತ್ರಮ್ಮನವರ ಸುಪುತ್ರರಾಗಿ ಜನಿಸಿದರು. ಇವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಸಂಪಿಗೆ ಊರಲ್ಲಿ ಮುಗಿಸಿದರು. ಶಾಲೆಯಲ್ಲಿ ಓದಿನಲ್ಲಿ ಮತ್ತು ಆಟದಲ್ಲಿ ಮುಂದಿದ್ದರು. SSLCಯಲ್ಲಿ ಫಸ್ಟ್ ಕ್ಲಾಸಿನಲ್ಲಿ ಪಾಸಾದವರು. ಬಾಲ್ಯದಲ್ಲಿಯೇ ವೇದಾಧ್ಯಯನದಲ್ಲಿ ಆಸಕ್ತಿ ಇದ್ದುದರಿಂದ ಇವರು ತಂದೆಯ ಹತ್ತಿರವೇ ಪ್ರಾರಂಭಿಕ ವೇದ ಪಾಠಗಳ ಅಧ್ಯಯನವನ್ನು ಮಾಡಿದರು. SSLCಯ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪದವಿಯನ್ನು ಪಡೆದರು. ತದನಂತರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿ ಅತ್ಯಮೂಲ್ಯ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಆದರೆ ಇವರ ಅಂತರಾಳದಲ್ಲಿ ವೇದಾಧ್ಯಯನದ ಬಗ್ಗೆ ಹೆಚ್ಚಿನ ತುಡಿತ ಇದ್ದ ಕಾರಣ ಕೆಲಸಕ್ಕೆ ರಾಜೀನಾಮೆ ನೀಡಿ ತಮ್ಮ ಸಂಪೂರ್ಣ ಸಮಯವನ್ನು ನಮ್ಮ ಸನಾತನ ಧರ್ಮ, ಸಂಸ್ಕೃತಿ, ವೇದ, ಪುರಾಣ ಮುಂತಾದವುಗಳನ್ನು ಕಲಿಯುವುದಕ್ಕಾಗಿ ಮೀಸಲಾಗಿಟ್ಟರು. ವೇದಗುರುಗಳಾದಂತಹ ವಿದ್ವಾನ್ SV ಶ್ಯಾಮಭಟ್ಟ, ವಿದ್ವಾನ್ ನಾಗರಾಜ ಶ್ರೋತ್ರಿ, ವಿದ್ವಾನ್ ಅನಂತ ಕೃಷ್ಣ ಶರ್ಮಾ ಮುಂತಾದವರ ಬಳಿ ಸಂಪೂರ್ಣವಾಗಿ ಋಗ್ವೇದ ಹಾಗೂ ಯಜುರ್ವೇದವನ್ನು ಅಧ್ಯಯನ ಮಾಡಿದ್ದಾರೆ. ವಿದ್ವಾನ್ ಸಂಪಿಗೆ ಶ್ರೀನಿವಾಸ ಮೂರ್ತಿಯವರು ಪ್ರತಿಷ್ಠಿತ ಬಡಾವಣೆಯಾದ ಗಿರಿನಗರದಲ್ಲಿ ಶ್ರೀ ಶಂಕರ ವೇದ ಪಾಠಶಾಲೆಯನ್ನು 2000ನೇ ಇಸವಿಯಲ್ಲಿ ಪ್ರಾರಂಭ ಮಾಡಿದರು. ವೇದ ವಿದ್ಯೆಯನ್ನು ಅರಸಿ ಬಂದಂತಹ ವಿದ್ಯಾರ್ಥಿಗಳಿಗೆ ವೇದಾಧ್ಯಯನವನ್ನು ಮಾಡಿಸುವ ಮಹೋನ್ನತ ಮತ್ತು ಅತ್ಯುತ್ತಮ ಕಾರ್ಯವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಪ್ರಾರಂಭದಲ್ಲಿ ಸುಮಾರು 100 ವಿದ್ಯಾರ್ಥಿಗಳಿಗೆ ವೇದ ವಿದ್ಯೆಯನ್ನು ಬೋಧನೆ ಮಾಡುತ್ತಿದ್ದರು. ಕಾಲಕ್ರಮದಲ್ಲಿ ಶಾಂತೋ ಮಹಾಂತೋ ನಿವಸಂತಿ ಸಂತೋ ವಸಂತವಲ್ಲೋಕ ಹಿತೆ ಚರಂತಹ ಎಂಬಂತೆ ಗುರುಗಳು ತಮ್ಮ ಜ್ಞಾನವನ್ನು ಸತ್ಪಾತ್ರ ಶಿಷ್ಯರಿಗೆ ದಯಪಾಲಿಸಲು ಬೆಂಗಳೂರು ಮಹಾನಗರದ ಗಿರಿನಗರ ಶಾಖೆಯ ಜೊತೆಗೆ ಕೆಂಗೇರಿ, ವಿಜಯನಗರ ಹಾಗೂ ಮತ್ತಿಕೆರೆಯಲ್ಲಿ ಶಂಕರ ವೇದ ಪಾಠಶಾಲೆಯ ಶಾಖೆಗಳನ್ನು ಪ್ರಾರಂಭಿಸಿ ವಿಪ್ರ ವಿದ್ಯಾರ್ಥಿಗಳಿಗೆ ವೇದ ಪಾಠವನ್ನು ಮಾಡುವ ಮೂಲಕ ಸನಾತನ ಧರ್ಮವನ್ನು ಆಚಾರ್ಯ ಶಂಕರರು ನಮ್ಮ ಭಾರತ ದೇಶದಲ್ಲಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪಿಸಿ ರಕ್ಷಿಸಿದಂತೆ 4 ಪಾಠಶಾಲೆಯ ಶಾಖೆಗಳ ಮೂಲಕ ರಕ್ಷಿಸುತ್ತಿದ್ದಾರೆ. ಈಗ ವಿದ್ಯಾರ್ಥಿಗಳ ಸಂಖ್ಯೆ ಹಲವು ಸಾವಿರವಾಗಿದೆ.
8 ವರ್ಷದ ಬಾಲಕರುಗಳಿಂದ ಹಿಡಿದು 80 ವರ್ಷದ ವಯೋಮಾನದವರು ಇವರ ಶಿಷ್ಯ ವೃಂದದಲ್ಲಿದ್ದಾರೆ. ಗುರುಗಳಲ್ಲಿ ಕಲಿಯುವ ಅದೆಷ್ಟೋ ಶಿಷ್ಯರು ಸಮಾಜದಲ್ಲಿ ವೈದ್ಯರುಗಳಾಗಿ, ಇಂಜಿನಿಯರ್ಗಳಾಗಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿಭಿನ್ನ ಕ್ಷೇತ್ರಗಳಲ್ಲಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವಂಥವರಾಗಿದ್ದಾರೆ. ಈ ಎಲ್ಲ ಶಿಷ್ಯರಿಗೂ ತಮ್ಮ ದಯಾ ಸ್ವಭಾವದಿಂದ ವೇದಜ್ಞಾನವನ್ನು ಅನುಗ್ರಹಿಸುತ್ತಿದ್ದಾರೆ ಪೂಜ್ಯ ಗುರುಗಳು ಶ್ರೀ ಸಂಪಿಗೆ ಶ್ರೀನಿವಾಸ ಮೂರ್ತಿಗಳು. ಅಧಿಗತ ಸರ್ವಶಾಸ್ತ್ರಾರ್ಥಮಪಿ ಶಿಷ್ಯಂ ಯೋಗ್ಯಾಂ ಕಾರಯೇತ ಎನ್ನುವಂತೆ ಗುರುಗಳು ಕೇವಲ ಸಿದ್ಧಾಂತ ಭಾಗವನ್ನು ಪಾಠ ಮಾಡಿ ನಿಲ್ಲಿಸುವುದಿಲ್ಲ. ಆಸಕ್ತ ವಿಧೇಯ ಶಿಷ್ಯರಿಗೆ ಅಗತ್ಯವಿರುವ ವೈದಿಕ ಪ್ರಾಯೋಗಿಕ ಜ್ಞಾನವನ್ನು ಕೂಡ ಪಾಠ ಮಾಡಿ ಅನುಗ್ರಹಿಸುತ್ತಿದ್ದಾರೆ. ತನ್ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪೂಜೆ, ಹೋಮ, ಯಜ್ಞ ಇತ್ಯಾದಿ ವೈದಿಕ ಕಾರ್ಯಕ್ರಮಗಳನ್ನು ಮಾಡಿಸುವಂತಹ ಸಮರ್ಥ ಬ್ರಾಹ್ಮಣರನ್ನು ತಯಾರಿಸುತ್ತಿದ್ದಾರೆ. ಸ್ವಯಂ ಗುರುಗಳವರು ಪಾಠಶಾಲೆಯ ಮುಖಾಂತರ ಲೋಕ ಮತ್ತು ಕುಟುಂಬ ಕಲ್ಯಾಣಕ್ಕಾಗಿ ಅದೆಷ್ಟೋ ವೈದಿಕ ಕಾರ್ಯಕ್ರಮಗಳನ್ನು ತಮ್ಮ ಆಚಾರ್ಯತ್ವದಲ್ಲಿ ವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಶಂಕರ ವೇದ ಪಾಠಶಾಲೆಯ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವುದು ಒಂದು ವಿಶೇಷವಾಗಿದೆ. ಇದರಲ್ಲಿ ಎಲ್ಲಾ 4 ಶಾಖೆಗಳ ವಿದ್ಯಾರ್ಥಿ ವೃಂದದವರು ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಯನ್ನಾಗಿ ಮಾಡುತ್ತಾರೆ. ಶ್ರೀ ಶಂಕರ ವೇದ ಪಾಠಶಾಲೆಯ 25 ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಗಳ ಪಟ್ಟಿ ಈ ರೀತಿ ಇವೆ. 2001ನೇ ಇಸವಿಯಲ್ಲಿ ಗಾಯತ್ರಿ ಹೋಮ, 2002ರಲ್ಲಿ ಸುದರ್ಶನ ಹೋಮ, 2003ರಲ್ಲಿ ಧನ್ವಂತರಿ ಮಹಾವಿಷ್ಣು ಹೋಮ, 2004ರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ, 2005ರಲ್ಲಿ ಗಾಯತ್ರಿ ಹೋಮ, 2006ರಲ್ಲಿ ರುದ್ರ ಹೋಮ, 2007ರಲ್ಲಿ ಧನ್ವಂತರಿ ಹೋಮ, 2008ರಲ್ಲಿ ಲಲಿತಾ ಸಹಸ್ರನಾಮಾರ್ಚನೆ, 2009ರಲ್ಲಿ ಲಕ್ಷ್ಮೀನಾರಾಯಣ ಹೋಮ, 2010ರಲ್ಲಿ ಧನ್ವಂತರಿ ಹೋಮ, 2011ರಲ್ಲಿ ಶತರುದ್ರ ಭಸ್ಮಾಭಿಷೇಕ, 2012ರಲ್ಲಿ ಶ್ರೀ ಸ್ಫಟಿಕ ಮೇರು ಚಕ್ರ ದಶವಿದ್ಯಾ ದಶೋಪಚಾರ ಅರ್ಚನೆ ಮತ್ತು ಹೋಮ, 2013ರಲ್ಲಿ ಸರ್ವ ಅಭಯದಾಯಕ ಸರ್ವ ರೋಗಹರ ಪವಮಾನ ಸೂಕ್ತ ಅರ್ಚನೆ ಹಾಗೂ ಹೋಮ, 2014ರಲ್ಲಿ ಶ್ರೀ ಅಷ್ಟಲಕ್ಷ್ಮಿ ಅರ್ಚನೆ ಮತ್ತು ಹೋಮ, 2015ರಲ್ಲಿ ಶೌರಿ ಲಕ್ಷ್ಮೀ ನೃಸಿಂಹ ಸಹಸ್ರನಾಮಾರ್ಚನೆ ಮತ್ತು ಹೋಮ, 2016ರಲ್ಲಿ ಶ್ರೀ ಬಾಲಗುರು ಸುಬ್ರಹ್ಮಣ್ಯ ಸ್ವಾಮಿ ಹೋಮ ಮತ್ತು ಅರ್ಚನೆ, 2017ರಲ್ಲಿ ಶ್ರೀ ಶಾರದಾ ಸರಸ್ವತಿ ಸಹಸ್ರನಾಮಾರ್ಚನೆ ಹೋಮ ಹಾಗೂ ಕನ್ಯಾ ಮುತ್ತೈದೆ ಪೂಜೆ, 2018ರಲ್ಲಿ ಹೃದ್ರೋಗ ನಿವಾರಕ ಛಾಯಾ ಸನ್ಯಾಸಮೇತ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಸಹಸ್ರನಾಮಾರ್ಚನೆ ಹೋಮ ಹಾಗೂ ಸೂರ್ಯನಾರಾಯಣ ಸ್ವರೂಪಿ ದಂಪತಿ ಪೂಜೆ, 2019ರಲ್ಲಿ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಸಹಸ್ರನಾಮ ಕುಸುಮಾರ್ಚನೆ ಹೋಮ ಹಾಗೂ ಶ್ರೀ ಗುರು ದತ್ತಾತ್ರೇಯ ಸ್ವರೂಪಿ ವಟು ಪೂಜೆ, 2023ರಲ್ಲಿ ಮಹಾಸುದರ್ಶನ ಪೂಜೆ ಮತ್ತು ಯಾಗ, 2024ರಲ್ಲಿ ಶತಚಂಡೀ ಯಾಗ ಹಾಗೂ ಈ 2025ನೇ ಇಸವಿಯಲ್ಲಿ ಅತಿರುದ್ರ ಮಹಾಯಾಗವು ಪ್ರತಿ ವರ್ಷವೂ ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಸಾಮೂಹಿಕವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಅವುಗಳಲ್ಲಿ ಕೆಲವು ಈ ರೀತಿ ಇವೆ: ಶತಚಂಡಿಕಾ ಯಾಗ, ಗಿರಿಜಾ ಕಲ್ಯಾಣ, ಏಕಾದಶವಾರ ರುದ್ರಾಭಿಷೇಕ, ಅರುಣ ಪ್ರಶ್ನ ಹೋಮ, ಋಗ್ವೇದ ಯಜುರ್ವೇದ ಉಪಕರ್ಮ ಎಂಬಂತೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಿದ್ದಾರೆ. ಇದಲ್ಲದೆ ಬೆಂಗಳೂರಿನಿಂದ ಹೊರಗಿರುವ ಕೆಲವು ದೇವಸ್ಥಾನಗಳಲ್ಲಿ ಶಿಷ್ಯವೃಂದದ ಸಮೇತ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಕೆಲವು ಕಲ್ಲೂರು ರಾಮದೇವರ ದೇವಸ್ಥಾನ, ಸಂಪಿಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಹರಿಹರಪುರದ ಶ್ರೀಮಠ,
ಕಾಸರಗೋಡಿನಲ್ಲಿರುವ ಅಗಲ್ಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇತ್ಯಾದಿ. 2023 ಸೆಪ್ಟೆಂಬರ್ 21ರಿಂದ 24ರವರೆಗೆ ಪ್ರತಿಷ್ಠಿತ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ 20 ಜನ ಶಿಷ್ಯರೊಡನೆ ರಾಮತಾರಕ ಹೋಮವನ್ನು ನಡೆಸಿಕೊಟ್ಟಿರುತ್ತಾರೆ. ಇದು ಒಂದು ಹೆಗ್ಗಳಿಕೆಯ ವಿಷಯವಾಗಿದೆ. राम राम जय राजा राम, राम राम जय सीता राम, राम राम जय राजा राम, राम राम. ಗುರುಗಳ ಪಾಂಡಿತ್ಯವನ್ನು, ವಿದ್ವತ್ತನ್ನು, ಸಮಾಜಕ್ಕೆ ಸಲ್ಲಿಸಿರುವಂತಹ ಅಪಾರ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ವಿಶೇಷ ಬಿರುದಾವಳಿಗಳನ್ನಿತ್ತು ಸನ್ಮಾನಿಸಿದ್ದಾರೆ. ಪೇಜಾವರ ಶ್ರೀಗಳಾಗಿದ್ದಂತಹ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಂದ ಪವಮಾನ ಶ್ರೀ ಎಂಬ ಬಿರುದನ್ನು, ವೈದಿಕ ಧರ್ಮ ಸಹಾಯ ಸಭಾವತಿಯಿಂದ ವೇದ ಸೇವಾನಿರತ ಎಂಬ ಬಿರುದನ್ನು, ಹರಿಹರಪುರ ಶ್ರೀಮಠದ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಂದ ಶಂಕರಾನುಗ್ರಹ ಎಂಬ ಬಿರುದನ್ನು, ಅಕ್ಷಯ ಬ್ರಾಹ್ಮಣ ಮಹಾಸಭಾವತಿಯಿಂದ ಉಭಯ ವೇದ ಪಂಡಿತ ರತ್ನ ಎಂಬ ಬಿರುದಾಂಕಿತವನ್ನು ಪಡೆದಿದ್ದಾರೆ. ಪರಮ ಕಾರುಣ್ಯ ಮೂರ್ತಿಗಳಾಗಿರುವಂತಹ ವೇದ ಬ್ರಹ್ಮಶ್ರೀ ಸಂಪಿಗೆ ಶ್ರೀನಿವಾಸ ಮೂರ್ತಿಗಳವರ ಕೀರ್ತಿ ಪತಾಕವು ಮತ್ತಷ್ಟು ಹೆಚ್ಚಾಗಬೇಕಂತಲೂ, ಸನಾತನ ಧರ್ಮ ರಕ್ಷಣೆಗೆ ಗುರುಗಳು ಮಾಡುತ್ತಿರುವಂತಹ ಸೇವೆ ಸಫಲವಾಗಬೇಕಂತಲೂ, ತಮ್ಮ ಶಿಷ್ಯರನ್ನು ಸದಾ ಅನುಗ್ರಹಿಸುತ್ತಿರಬೇಕೆಂತಲೂ ಶಂಕರ ವೇದ ಪಾಠಶಾಲೆಯ ಶಿಷ್ಯವೃಂದದವರು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಶ್ರೀ ವಿದ್ಯೋಪಾಸಕಂ ಶಾಸ್ತ್ರಪಾರಗಂ ಶಿಷ್ಯವತ್ಸಲಂ ಕರುಣಾರಸ ಸಂಪನ್ನಂ ಶ್ರೀನಿವಾಸ ಗುರುಂ ನಮಃ. ಸರ್ವಂ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು.